10 ಜನ ಪರೀಕ್ಷೆ ಬರೆದ್ರೆ 10 ಜನದಲ್ಲಿ ಇಬ್ಬರು ಫೇಲ್ ಆಗ್ತಾರೆ. 8ರಿಂದ 9 ಲಕ್ಷ ಜನ SSLC ಎಕ್ಸಾಮ್ ಬರೀತಾರೆ. ಅವರು ಯಾಕೆ ಫೇಲ್ ಆಗ್ತಾರೆ ಅನ್ನೋದು ಮುಖ್ಯ. ಯಾರಾದರೂ ದೊಡ್ಡವರು ಈ ವಿಡಿಯೋ ನೋಡ್ತಾ ಇದ್ದರೆ ಇದನ್ನು ದಯವಿಟ್ಟು ಇಗ್ನೋರ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳು, ವಿಶೇಷವಾಗಿ 5ನೇ ತರಗತಿಯಿಂದ 8-9ನೇ ತರಗತಿವರೆಗೂ ಮಕ್ಕಳು ಇದ್ದದ್ದೇ ಆದರೆ, ಸ್ಕೂಲ್ಗೆ ಯಾಕೆ ಹೋಗ್ತೀರಿ ಅಂತ ಯಾರಾದರೂ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಸ್ಕೂಲ್ಗೆ ಹೋಗೋದ್ರಿಂದ ಏನು ಪ್ರಯೋಜನ? ಬಹಳ ಜನ ಮಕ್ಕಳಿಗೆ ಒಂದಷ್ಟು ವೀಕ್ನೆಸ್ ಇರುತ್ತೆ. ಏನಂದರೆ, ಗುರುಗಳು ಹೇಳಬೇಕಾದ್ರೆ, ಪಾಠ ಮಾಡ್ತಿರ್ಬೇಕಾದ್ರೆ ಅರ್ಥ ಆಯಿತು ಅಂತ ತಲೆ ಆಲಾಡಿಸ್ತಾ ಇರ್ತಾರೆ. ಆದರೆ ಪ್ರಶ್ನೆಗೆ ಉತ್ತರ ಬರೀರಿ ಅಂದರೆ ಅವ್ರಿಗೆ ಬರೆಯೋಕ್ಕೆ ಬರಲ್ಲ. ಫಲಿತಾಂಶ ಕಡಿಮೆ ಆದಾಗ ರಾಜ್ಯ ಸರ್ಕಾರದವರು ಒಂದಷ್ಟು ಗ್ರೇಸ್ ಮಾರ್ಕ್ಸು ಅಂಥೇಳಿ ಒಂದು 4-5 ನಂಬರ್ ಕೊಟ್ಟು ಕೆಲವು ಸಲ ಫಲಿತಾಂಶಗಳನ್ನು ಜಾಸ್ತಿ ಮಾಡಿದ್ದುಂಟು. ಆದರೆ ಪರಿಹಾರಗಳು ಕೂಡ ಬಹಳ ಸರಳವಾಗಿರುತ್ತೆ. 10ನೇ ಕ್ಲಾಸಲ್ಲಿ ಬಹಳ ಮಕ್ಕಳು ಯಾಕೆ ಫೇಲ್ ಆಗ್ತಾರೆ ಅಂದರೆ, ನಮಸ್ಕಾರ ಸ್ನೇಹಿತರೆ, ನಾನು ಈಗ ಮಾತಾಡ್ತಿರೋದು ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕುರಿತಂತೆ. ಯಾರಾದರೂ ದೊಡ್ಡವರು ಈ ವಿಡಿಯೋ ನೋಡ್ತಾ ಇದ್ದರೆ ಇದನ್ನು ದಯವಿಟ್ಟು ಇಗ್ನೋರ್ ಮಾಡ್ಬೋದು. ಹಾಗೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳು, ವಿಶೇಷವಾಗಿ 5ನೇ ತರಗತಿಯಿಂದ 8-9ನೇ ತರಗತಿವರೆಗೂ ಮಕ್ಕಳು ಇದ್ದದ್ದೇ ಆದರೆ, ಇದನ್ನು ಈ ವಿಡಿಯೋವನ್ನು ಅವರಿಗೆ ನೀವು ಖಂಡಿತ ಕಳಿಸ್ಕೊಡ್ಬೋದು. ಈಗ ಮಕ್ಕಳಿಗೆ ನೇರವಾಗಿ ನಾನು ಅಡ್ರೆಸ್ ಮಾಡೋದ್ರಿಂದ, ಮಕ್ಕಳ ಜೊತೆಗೆ ನಾವು ಮಾತಾಡೋದ್ರಿಂದ ದೊಡ್ಡವರು ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ. ದೊಡ್ಡವ್ರಿಗೆ ಸಂಬಂಧಿಸಿದಾಗೆ ಇನ್ನೊಂದು ವಿಡಿಯೋ ನಾವು ಮಾಡೋಣ. ಹಾಯ್ ಮಕ್ಕಳೇ, ಹೇಗಿದ್ದೀರಿ? ಎಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ? ವೆರಿ ಗುಡ್. ಓಕೆ, ಸ್ಕೂಲ್ಗೆ ಯಾಕೆ ಹೋಗ್ತೀರಿ ಅಂತ ಯಾರಾದರೂ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಹೌದಲ್ಲ, ಸ್ಕೂಲ್ಗೆ ಯಾಕೆ ಹೋಗ್ತೀರಿ ಅಂತ ಕೇಳಿದ್ರೆ ಓದೋಕ್ಕೆ ಅಂತೀರಿ. ಹೌದಾ? ಓದೋಕ್ಕೆ. ಏನು ಓದೋಕ್ಕೆ? ಸಬ್ಜೆಕ್ಟ್ಸ್ ನೆನಪಾಯ್ತಾ? ಕನ್ನಡ, ಇಂಗ್ಲೀಷು, ಮ್ಯಾಥ್ಸು, ಸೈನ್ಸು, ಸೋಷಿಯಲು. ರೈಟ್. ಸ್ಕೂಲಿಗೆ ಯಾಕೆ ಹೋಗಬೇಕು ಅನ್ನೋ ವಿಚಾರ ಬಂದಾಗ ನಾವು ಒಂದಷ್ಟು ತಿಳ್ಕೊಳ್ಳೋವಂಥದ್ದು ಒಳ್ಳೆಯದು ಅಂತ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಸ್ಕೂಲ್ಗೆ ಹೋಗೋದ್ರಿಂದ ಮಕ್ಕಳಿಗೆ ಏನು ಅನುಕೂಲ? ಯಾಕಂದರೆ ನಾವು ಏನೇ ಮಾಡಿದ್ರೂ ಅದರಿಂದ ಏನು ಪ್ರಯೋಜನ ಅಂತ ಪ್ರಶ್ನೆ ಮಾಡಬೇಕಲ್ವಾ? ಅದಕ್ಕೋಸ್ಕರ ಇವತ್ತು ಸ್ಕೂಲ್ಗೆ ಹೋಗೋದ್ರಿಂದ ಏನು ಪ್ರಯೋಜನ ಅಂತ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಸ್ಕೂಲ್ಗೆ ಹೋಗೋದ್ರಿಂದ ನಾನಾ ಪ್ರಯೋಜನಗಳಿದ್ದರೂ ಕೂಡ ಇವತ್ತು ಮೊದಲನೇದಾಗಿ ಒಂದೇ ಒಂದು ಪ್ರಯೋಜನದ ಬಗ್ಗೆ, ಮೂಲಭೂತ ಪ್ರಯೋಜನದ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, ನೀವು ಈಗ 5ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಅಥವಾ 9ನೇ ಕ್ಲಾಸ್ವರೆಗೂ ಓದ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ನಿಮ್ಮ ಅಣ್ಣಂದರು 10ನೇ ಕ್ಲಾಸಲ್ಲಿ ಓದ್ತಿದ್ದಾರೆ. 10ನೇ ಕ್ಲಾಸ್ ಅಂದರೆ ಅದನ್ನು SSLC ಅಂತ ಕರಿತೀವಲ್ವಾ? SSLCನಲ್ಲಿ ನಿಮಗೆ ಅರ್ಥ ಆಗೋದಕ್ಕೆ ಸುಲಭವಾಗಿ ನಾನು ಒಂದೆರಡು ಮಾತು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, 10 ಜನ ಪರೀಕ್ಷೆ ಬರೆದ್ರೆ ನಮ್ಮ ರಾಜ್ಯದಲ್ಲಿ 10 ಜನದಲ್ಲಿ ಇಬ್ಬರು ಫೇಲ್ ಆಗ್ತಾರೆ, 8 ಜನ ಪಾಸ್ ಆಗ್ತಾರೆ. ಅಂದರೆ ಅಂಕಿಅಂಶಗಳು ನಿಮಗೆ ಅರ್ಥ ಆಗುತ್ತೆ ಅನ್ನೋದಾದರೆ ಸುಮಾರು 9 ಲಕ್ಷ, 8ರಿಂದ 9 ಲಕ್ಷ ಜನ SSLC ಎಕ್ಸಾಮ್ ಬರೀತಾರೆ. ಅದರಲ್ಲಿ ಒಂದು 20% ಜನ ಫೇಲ್ ಆಗ್ತಾರೆ ಅನ್ನೋದು ಸಾಮಾನ್ಯವಾಗಿ ನಮಗೆಲ್ರಿಗೂ ಗೊತ್ತಾಗಿದೆ. ಈಗ ನಾನೇನು ಹೇಳ್ತಿದ್ದೀನಿ ಅಂದರೆ, ಈ 10 ಜನದಲ್ಲಿ ಇಬ್ಬರು ಫೇಲ್ ಆಗ್ತಾರಲ್ಲ, ಅವರು ಯಾಕೆ ಫೇಲ್ ಆಗ್ತಾರೆ ಅನ್ನೋದು ಮುಖ್ಯ. ಮಕ್ಕಳೇ, ನಿಮಗೆ ಚೆನ್ನಾಗಿ ಗೊತ್ತಿರಲಿ, ನೀವು ಸ್ಕೂಲಿಗೆ ಹೋಗುವಂಥ ಮೂಲಭೂತ ಉದ್ದೇಶ, ಮೊದಲನೇ ಉದ್ದೇಶ ಅಥವಾ ನೀವು ಅದನ್ನು ಕಲೀಲೇಬೇಕಾಗಿರುವಂಥದ್ದು ಏನು ಅಂದರೆ ಸಾಕ್ಷರತೆ, ಅಂದರೆ ಅಕ್ಷರ ಜ್ಞಾನ. ಅಂದರೆ ನೀವು ಶಾಲೆಗೆ ಹೋಗ್ತಿದ್ದೀರಿ, ಅಲ್ಲಿ ನಿಮಗೆ ಒಂದು ಭಾಷೆ ಮೂಲಕ ಎಲ್ಲವನ್ನು ಹೇಳ್ಕೊಡ್ತಾರೆ. ನೀವು ಇಂಗ್ಲೀಷ್ ಮೀಡಿಯಮ್ ಹೋದರೆ ಇಂಗ್ಲೀಷು, ಕನ್ನಡ ಇತ್ಯಾದಿ ಇರುತ್ತೆ. ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದರೆ ಕನ್ನಡ, ಇಂಗ್ಲೀಷು ಹೀಗೆ ಈ ಥರ ಇರುತ್ತೆ. ಮತ್ತು ಬೇರೆ ಸಬ್ಜೆಕ್ಟ್ಸ್ ಎಲ್ಲನೂ ನೀವು ಯಾವ ಮೀಡಿಯಮಲ್ಲಿ ಓದ್ತಿರ್ತೀರೋ ಆ ಮೀಡಿಯಮಲ್ಲಿ. ಸೊ ಈಗ ಸಮಸ್ಯೆ ಏನಾಗಿದೆ ಅಂತಂದರೆ, 9-10ನೇ ಕ್ಲಾಸಿಗೆ ಬಂದುಬಿಟ್ಟಿರ್ತಾರೆ ಮಕ್ಕಳು. ನೀವುಗಳು 9-10ನೇ ಕ್ಲಾಸಿಗೆ ಬಂದಿರ್ತೀರಿ. ಆದರೆ ನಿಮ್ಮ ಶಾಲೆಯಲ್ಲೇ ನೀವೇ ಚೆಕ್ ಮಾಡ್ಕೊಳ್ಳಿ. ನೀವೇ ನಿಮ್ಮ ಗೆಳೆಯರ ಜೊತೆಗೆ ಮಾತಾಡುವಾಗ ಅಥವಾ ಗೆಳೆಯರದು ನೋಟ್ಸ್ ನೋಡುವಾಗ ಅಥವಾ ಗುರುಗಳು ಪ್ರಶ್ನೆ ಮಾಡುವಾಗ ಅಥವಾ ಗುರುಗಳು ಬಂದು ಬೋರ್ಡ್ ಮೇಲೆ ಇದಕ್ಕೆ ಉತ್ತರ ಬರೀರಿ ಅನ್ನೋವಾಗ ಎಷ್ಟು ಜನ ಸರಿಯಾಗಿ ಬರೀತಾರೆ, ಎಷ್ಟು ಜನ ಸರಿಯಾಗಿ ಬರೆಯಲ್ಲ, ಇದನ್ನು ಗಮನಿಸ್ಕೊಳ್ಳಿ. ಸೊ ಇದನ್ನು ನಾನು ಯಾಕೆ ಹೇಳಿದೆ ಅಂದರೆ, ಆಗಲೇ 10 ಜನದಲ್ಲಿ ಇಬ್ಬರು ಫೇಲ್ ಆಗ್ತಾರೆ ಅಂತ. ಈ ಫೇಲ್ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಅವರು ಯಾವ ಭಾಷೆಯಲ್ಲಿ ಓದ್ತಾ ಇದ್ದಾರೋ ಆ ಭಾಷೆಯನ್ನು ಕಲಿಯದೇ ಇರೋದು. ಭಾಷೆ ಕಲಿಯೋದು ಅಂದರೆ ಏನು?
ಈ ಉದಾಹರಣೆಗೆ ನೀವು ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ನೀವು 1ನೇ ಕ್ಲಾಸಿಂದನೇ ನೀವು ಭಾಷೆ ಕಲಿಯೋಕ್ಕೆ ಶುರು ಮಾಡಿದ್ದೀರಿ. 1, 2, 3, 4, 5ನೇ ಕ್ಲಾಸಿಗೆ ಬಂದಿದ್ದೀರಿ. ಸೊ ಈ 4 ವರ್ಷ ಮತ್ತು ನಿಮ್ಮ ಪ್ರಿ KG UKG ಇದ್ದರೆ ಗೊತ್ತಿಲ್ಲ, ಅದು ಸೇರಿಕೊಳ್ಳುತ್ತೆ, 5-6 ವರ್ಷ ಆಗೋಗುತ್ತೆ. ಇಷ್ಟು ವರ್ಷದಲ್ಲಿ ಕನ್ನಡದಲ್ಲಿರುವ ಎಲ್ಲ ಒಂದಷ್ಟು ಅಕ್ಷರಗಳನ್ನು, ಕಾಗುಣಿತಗಳನ್ನು, ಪದಗಳನ್ನು, ವಾಕ್ಯಗಳನ್ನು ನೀವು ಕಲ್ತಿರಬೇಕು. ಈಗ ಉದಾಹರಣೆಗೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ, 4 ಪದ ಬಂತ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ 4. ಸೊ ಈ 4 ಪದಕ್ಕೆ ನಿಮಗೆ ಅರ್ಥ ಗೊತ್ತಾಗಬೇಕು. ಅರ್ಥ ಆಗ್ತಿದೆಯಲ್ಲ, ಭಾಷೆದು ಒಂದೊಂದು ಪದದ ಅರ್ಥ ನಿಮ್ಗೆ ಆಗಬೇಕು. ಹಾಗೆ ಇದನ್ನು ಒಂದು ವೇಳೆ ಪುಸ್ತಕದಲ್ಲಿ ಬರೆದಿದ್ದರೆ, ಯಾವುದೋ ಪುಸ್ತಕದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ಅನ್ನೋ ವಾಕ್ಯ ಇದ್ದರೆ ಅದನ್ನು ನೀವು ಓದೋದಕ್ಕೆ ನಿಮಗೆ ಶಕ್ತಿ ಇರಬೇಕು. ಜೊತೆಗೆ ಇದನ್ನು ಬೇರೆ ಯಾರಿಗೂ ಬರೆದು ತಿಳಿಸ್ಬೇಕು ಅಂತಂದರೆ, ಈಗ ನಿಮ್ಮ ಗುರುಗಳೇ ನಿಮ್ಗೆ ಹೇಳ್ತಾರೆ, ಈ ಪುಸ್ತಕನ ತಗೊಂಡೋಗಿ ಇನ್ನೊಬ್ರಿಗೆ ಕೊಡು, ಈ ಪುಸ್ತಕದಲ್ಲಿರೋ ಮೊದಲನೇ ಪ್ಯಾರ ಓದ್ಕೊಂಡು ಬರೋಕ್ಕೆ ಹೇಳು ಅಂತ. ಮೊದಲನೇ ಪ್ಯಾರಾದಲ್ಲಿ ಏನಿದೆ ಅದು ನಿಮಗೂ ಗೊತ್ತಿರಬೇಕು. ಸೊ ಗುರುಗಳು ಹೇಳಿದ್ದನ್ನು ಇನ್ನೊಬ್ಬರಿಗೆ ನೀವು ಕನ್ವೆ ಮಾಡೋದಕ್ಕೆ, ಅಂದರೆ ಹೇಳೋ ಅಷ್ಟು ಶಕ್ತಿ ನಿಮಗೆ ಬರಬೇಕು. ಅದರ ಅರ್ಥ ಏನಪ್ಪ ಅಂದರೆ, ಕನ್ನಡ ಭಾಷೆಯಲ್ಲಿ ನೀವು ಓದ್ತಾ ಇದ್ದರೆ, ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದರೆ, ಮೂಲಭೂತವಾಗಿ ನಿಮಗೆ ಕನ್ನಡದ ಎಲ್ಲ ಅಕ್ಷರಗಳನ್ನು ಗುರುತಿಸಬೇಕು, ಕನ್ನಡದ ಕಾಗುಣಿತಗಳನ್ನು ಗುರುತಿಸಬೇಕು, ಕನ್ನಡದ ಪದಗಳನ್ನು ಗುರುತಿಸಬೇಕು, ಕನ್ನಡದಲ್ಲಿ ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಬರಿಬೇಕು, ಓದಬೇಕು ಮತ್ತು ಮಾತಾಡಬೇಕು. ಇವಾಗ ಬಹುಶಃ ನಾನು ಹೇಳಬೇಕಾಗಿರೋದನ್ನು ನಿಮಗೆ ಅರ್ಥ ಆಗೋ ರೀತಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಅನ್ಕೋತೀನಿ. ಅಂದರೆ ನೀವು ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದರೆ ಕನ್ನಡದ ಭಾಷೆಯನ್ನು ಕಲ್ತಿರಬೇಕು. ಒಂದು ವೇಳೆ ನೀವು ಇಂಗ್ಲೀಷ್ ಮೀಡಿಯಮ್ ಓದ್ತಾ ಇದ್ದರೂ ಕೂಡ ಇಂಗ್ಲೀಷ್ನಲ್ಲಿ ನೀವೇನು ಆಲ್ಫಾಬೆಟ್ಸು, ವರ್ಡ್ಸು, ಗ್ರಾಮರು, ಅಥವಾ ಗ್ರಾಮರ್ ದೊಡ್ಡ ಭಾಷೆ ಆಯಿತು, ಆಲ್ಫಾಬೆಟ್ಸು, ವರ್ಡ್ಸು, ಸೆಂಟೆನ್ಸಸ್ಸು, ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ಸು, ಆ ಥರದ್ದೇನಿದೆ ಮಿನಿಮಮ್ಮು ಆದಷ್ಟನ್ನು ನೀವು ಕಲಿಬೇಕಾಗತ್ತೆ. ಸೊ ಒಟ್ಟಿನಲ್ಲಿ ಏನು ಅಂತಂದರೆ, ಭಾಷೆ ಬರದೆ ನೀವು ಯಾವುದೇ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಾಧ್ಯ ಆಗಲ್ಲ. ಪ್ರಶ್ನೆ ಪತ್ರಿಕೆ ನಿಮಗೆ ಕೊಡ್ತಾರೆ ಕೈನಲ್ಲಿ, ಪ್ರಶ್ನೆ ಪತ್ರಿಕೆ ನಿಮಗೆ ಕೊಟ್ಟಾಗ ಆ ಪ್ರಶ್ನೆನೇ ಓದೋಕೆ ನಿಮ್ಗೆ ಆಗಲಿಲ್ಲ ಅಂದರೆ ಉತ್ತರ ಹೇಗೆ ಬರಿತೀರಿ? ಬಹಳ ಜನ ಮಕ್ಕಳಿಗೆ ಒಂದಷ್ಟು ವೀಕ್ನೆಸ್ ಇರುತ್ತೆ. ಏನಂದರೆ, ಗುರುಗಳು ಹೇಳಬೇಕಾದ್ರೆ, ಪಾಠ ಮಾಡ್ತಿರ್ಬೇಕಾದ್ರೆ ಅರ್ಥ ಆಯಿತು ಅಂತ ತಲೆ ಆಲಾಡಿಸ್ತಾ ಇರ್ತಾರೆ. ಆದರೆ ಪ್ರಶ್ನೆಗೆ ಉತ್ತರ ಬರೀರಿ ಅಂದರೆ ಅವ್ರಿಗೆ ಬರೆಯೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ, ನೆನಪಿಟ್ಕೊಳ್ಳೋಕೆ ಬರಲ್ಲ. ಸೊ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದ್ರಿಂದಲೇ 10 ಜನದಲ್ಲಿ 2 ಮಕ್ಕಳು SSLC ಫೇಲ್ ಆಗ್ತಿದ್ದಾರೆ. ಇದು ಸ್ಪಷ್ಟ. ಯಾರಿಗೆ ಭಾಷೆ ಬರೀಲಿಕ್ಕೆ ಓದಲಿಕ್ಕೆ ಬರುತ್ತೆ ಅವರು SSLCಯಲ್ಲಿ ಫೇಲ್ ಆಗೋ ಚಾನ್ಸೇ ಇಲ್ಲ. ಎಷ್ಟೊಂದು ಸಲ ಅದಕ್ಕೆ ತುಂಬ ಫಲಿತಾಂಶ ಕಡಿಮೆ ಆದಾಗ ರಾಜ್ಯ ಸರ್ಕಾರದವರು ಒಂದಷ್ಟು ಗ್ರೇಸ್ ಮಾರ್ಕ್ಸು ಅಂಥೇಳಿ ಒಂದು 4-5 ನಂಬರ್ ಕೊಟ್ಟು ಕೆಲವು ಸಲ ಫಲಿತಾಂಶಗಳನ್ನು ಜಾಸ್ತಿ ಮಾಡಿದ್ದುಂಟು. ಆದರೆ ಇದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಯಾಕೆ ಸ್ಕೂಲ್ಗೆ ಹೋಗಬೇಕು ಅನ್ನೋ ವಿಷಯನ ನಾವು ಇನ್ನೊಂದಷ್ಟು ಜಾಸ್ತಿ ತಿಳ್ಕೊಳ್ಳೋಣ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನೇನು ಹೇಳ್ತಿದ್ದೀನಿ ಮಕ್ಕಳೇ ಅಂತಂದರೆ, ನೀವು ಯಾರೇ ಶಾಲೆಗೆ ಹೋಗ್ತಿರಲಿ, 5ನೇ ಕ್ಲಾಸು, 6ನೇ ಕ್ಲಾಸು, 7, 8, 9 ಇಲ್ಲಿವರೆಗೆ 5 ವರ್ಷದಲ್ಲಿ ನೀವಿದ್ದರೆ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರಲಿಲ್ಲ ಅಂದರೆ ನಿಮಗೆ ಏನೋ ತೊಂದರೆ ಇದೆ. ಇದನ್ನು ದಯವಿಟ್ಟು ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಿಮ್ಮನ್ನು ನೀವು ಇದನ್ನು ಅರ್ಥ ಮಾಡ್ಕೋತೀರಿ ಆಗ ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು, ಇಲ್ಲ ನನಗೆ ಬರ್ತಾ ಇಲ್ಲ, ಓದೋಕ್ಕಾಗ್ತಿಲ್ಲ, ಬರೆಯೋಕ್ಕಾಗ್ತಿಲ್ಲ. ಆಗ ನೀವು ಯಾರ್ದಾದ್ರೂ ಸಹಾಯ ತಗೋಬೋದು. ಈಗ ಉದಾಹರಣೆಗೆ ಈ ವಿಡಿಯೋ ನೋಡ್ತಾ ಇದ್ದೀರಿ, ನೀವು ಈ ವಿಡಿಯೋ ನೋಡುವಾಗ ನೀವು ನಾನು ಮಾತಾಡಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತಂದರೆ ದಯವಿಟ್ಟು ಕಾಮೆಂಟ್ಸಲ್ಲಿ ಹಾಕಿ, ನನಗೆ ಇಂಥ ಸಮಸ್ಯೆ ಇದೆ, ನನಗೆ ಈ ಥರ ತೊಂದರೆ ಇದೆ ಅಂತ. ಸೊ ನೀವು ಇದಕ್ಕೆ ಪರಿಹಾರಗಳು ಕೂಡ ಬಹಳ ಸರಳವಾಗಿರುತ್ತೆ. ನೀವು ಒಂದು ಉತ್ತಮ ಗುರುಗಳ ಹತ್ರ ಹೋಗಿ, ಸರ್ ನನಗೆ ಅಕ್ಷರಗಳನ್ನು ನೆನಪಿಟ್ಕೊಳ್ಳೋಕ್ಕಾಗ್ತಿಲ್ಲ, ಅಥವಾ ನನಗೆ ಕಾಗುಣಿತ ಗೊತ್ತಾಗ್ತಿಲ್ಲ, ಸ್ವರಗಳನ್ನು ಅಕ್ಷರಗಳ ಮೇಲೆ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಹೀಗೆ ನಿಮಗೆ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಸೊ ಅದರಿಂದ ವಿಡಿಯೋ ನೋಡ್ತಿರೋರು ನಿಮಗೂ ಕೂಡ ಇವಾಗ ಏನು ಅವಕಾಶ ಕೊಡ್ತಿದ್ದೀನಿ ಅಂದರೆ, ನೀವು ಯಾವ ಶಾಲೆಯಲ್ಲಿ ಓದ್ತಿದ್ದೀರೋ ಅಥವಾ ನಿಮ್ಗೆ ಏನು ಸಮಸ್ಯೆ ಇದೆ, ನಿಮಗೆ ಚಿಕ್ಕನ್ನಲ್ಲಿ ಸರಿಯಾಗಿ ಕಲಿಯೋಕ್ಕಾಗಲಿಲ್ವೋ, ಯಾವುದೇ ರೀತಿಯ ಕಾಮೆಂಟ್ ಇದ್ರೂ ತಾವು ಕಾಮೆಂಟ್ಸ್ ಮಾಡಿದ್ರೆ ಮಕ್ಕಳು ನಾನು ಮುಂದಿನ ವಿಡಿಯೋ ಮಾಡುವಾಗ ಅದನ್ನು ಹೇಗೆ ಅದರಿಂದ ಹೊರಗಡೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಮಾತಾಡ್ತೀನಿ. ಆಯಿತಾ ಮಕ್ಕಳೇ? ನಾನು ಮಾತಾಡಿದ್ದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಮ್ ಅಪ್ ಮಾಡ್ತಾಯಿದ್ದೀನಿ. 10ನೇ ಕ್ಲಾಸಲ್ಲಿ ಬಹಳ ಮಕ್ಕಳು ಯಾಕೆ ಫೇಲ್ ಆಗ್ತಾರೆ ಅಂದರೆ, ಅವರು 1ನೇ ಕ್ಲಾಸಿಂದ
ಏನು ಭಾಷೆಯನ್ನು ಉಪಯೋಗಿಸಿದ್ರು ಅದು ಅವರಿಗೆ ಬಂದಿಲ್ಲ. ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಅಥವಾ ಬೇಸಿಕ್ ಮ್ಯಾಥಮೆಟಿಕ್ಸ್ ಗಣಿತನೂ ಇರ್ಬೋದು. ಸೊ ಅದರಿಂದ ಯಾರಿಗೆ ಭಾಷೆ ಬರಲ್ಲ ಅವರು ಒಳ್ಳೆಯ ವಿದ್ಯಾರ್ಥಿಯಾಗಿ ಮುಂದೆ 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 ಓದಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾರಿಗೆ ಭಾಷೆ ಬರಲ್ಲ ಭಾಷೆಯನ್ನು ಮೊದಲು ಕಲಿಬೇಕು. ಈ ವಿಡಿಯೋದ ಎಂಟೈರ್ ಸಾರಾಂಶ ಇದು. ಮತ್ತು ಯಾಕೆ ಭಾಷೆ ಬರ್ತಿಲ್ಲ ಅಂತ ನೀವು ನನಗೆ ತಿಳಿಸಿದರೆ ನನ್ನ ಕೈನಲ್ಲಾಗಿದ್ದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಲಹೆಯನ್ನು ಕೊಡ್ಬೋದು. ನಮಸ್ಕಾರ. ಹಾಯ್ ಮಕ್ಕಳೇ, ಮತ್ತೆ ಸಿಗೋಣ.